ನಿನಗೋಸ್ಕರ ಅಂತ ತಂದೆ, ಯಾರಿಗೂ ಹೇಳಬೇಡ. ಯಾಕೆ? ಯಾರಿಗಾದ್ರೂ ಗೊತ್ತಾದರೆ ಈ ವಯಸ್ಸಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಆಡ್ಕೋತಾರೆ. ಮದುವೆ ಆಗಿ ಹೊಸದ್ರಲ್ಲಿ ನೀವು ತಂದ್ಕೊಡ್ತಾ ಇದ್ರಿ. ಆಗ ನಾನು ಕೆಲ್ಸಕ್ಕೆ ಸೇರಿದ ಹೊಸ ದಿನಗಳು, ಒತ್ತಡ ಕಮ್ಮಿ ಇರ್ತಿತ್ತು, ಮಕ್ಕಳು ಚಿಕ್ಕವು, ಪ್ರೀತಿ ಪ್ರೇಮ ಮನೆ ತುಂಬ ಇತ್ತು. ಈಗ ಕೆಲಸದಲ್ಲಿ ಒತ್ತಡ ಜಾಸ್ತಿ, ಮಕ್ಕಳೆಲ್ಲ ಬೆಳೆದಿದ್ದಾರೆ. ಅವಳನ್ನ ಬೆಳೆಸೋದ್ರಲ್ಲೇ ನಿನ್ನ ಜೀವನ ಎಲ್ಲ ಕಳೆದ್ಬಿಟ್ಟೆ. ಈ ನಡುವೆ ನಮ್ಮಿಬ್ಬರ ಮಧ್ಯೆ ಇದ್ದಂಥ ಒಡನಾಟ ಕೂಡ ಕಡಿಮೆ ಆಯಿತು. ಇವತ್ತು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೆ, ಮಲ್ಲಿಗೆ ಹೂ ಕಾಣಿಸ್ತು. ನಾವು ಎಷ್ಟು ದೊಡ್ಡವರಾದ್ರೇನು ಸಣ್ಣ ಪುಟ್ಟ ಪ್ರೀತಿ ವಿಶ್ವಾಸ ಎಲ್ಲ ಬೇಕಲ್ವಾ? ಅದಕ್ಕೆ ಈ ಹೂ ತಂದೆ. ಪ್ರೀತಿಗೆ ವಯಸ್ಸಿನ ಭೇದ ಭಾವ ಇಲ್ಲ ಅಂತಾರೆ, ಅದು ಇವತ್ತು ನಿಜ ಆಗೋಯ್ತು ರೀ. ಹಾಗೆ ನನ್ನ ಮೇಲೆ ನಿಮ್ಗೆ ಇನ್ನೂ ಇಷ್ಟೊಂದು ಪ್ರೀತಿ ಇದೆಯಲ್ಲ, ಅದು ನಂಗೆ ತುಂಬ ಖುಷಿ ಆಗ್ತಿದೆ. ನಾನೇ ಮುಡಿಸ್ಲಾ? ನೀವಾ? ಮಲ್ಲಿಗೆ ಹೂ ಮುಡ್ಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ? ಇಷ್ಟು ವರ್ಷ ಈ ಕೈ ಮನೆಗೋಸ್ಕರ ದುಡಿದಿದೆ. ಒಂದು ದಿನಾನು ನನ್ನ ಕೈಲಾಗಲ್ಲ ಅಂತ ನೀನು ಹೇಳಲೇ ಇಲ್ಲ. ಸುಸ್ತು ಅಂತ ಮಲಗಲಿಲ್ಲ. ನೀನು ಇಷ್ಟು ಲವಲವಿಕೆಯಿಂದ ಇರೋದಕ್ಕೇನೆ ನಾನು ಇಷ್ಟು ಗಟ್ಟಿಯಾಗಿರೋದು. ಮನೆಯಲ್ಲಿ ಏನೇ ನಡೆದ್ರು ನೀವು ತಾಳ್ಮೆ ಕಳ್ಕೊಳ್ದೆ ಇದ್ರೆ ಸಾಕು. ಉಳಿದಿದ್ದನ್ನ ನಾನು ನಿಭಾಯಿಸ್ತೇನ್ರಿ. ನೀನಿದೀಯಾ, ಎಲ್ಲ ನಿಭಾಯಿಸ್ತೀಯ ಅನ್ನೋ ಧೈರ್ಯನೇ ನನಗೆ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿರೋದು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ, ಇನ್ನೂ ಒಂದೇನೋ ತಂದಿದ್ದೀನಿ.